ದೀರ್ಘ ಸುಮಂಗಲಿ ಭವ ಹುಡುಗರ್ಗೆ ಮತ್ತೆ ಹುಡುಗಿರ್ಗೆ ಇಬ್ಬರಿಗೂ. ಯಾಕೆಂದ್ರೆ ವಟ ಸಾವಿತ್ರಿ ವ್ರತ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರಿಗೂ ಆಚರಿಸೋ ಹಾಗೆ ಬಹಳಷ್ಟು ಬದಲಾವಣೆ ಆಗಿದೆ ಈಗಿನ ಕಾಲದಲ್ಲಿ. ಹಾಗಾಗಿ ಒಳ್ಳೇದಾಗತ್ತೆ ಅನ್ನುವಂಥ ಭರವಸೆ ಒಳಗೆ ಇರಿ ಅಂತ ಹೇಳ್ತಾ ಶಿವಪ್ಪ ಏನ್ ಹೇಳ್ತಾರೆ ನೋಡೋಣ. ಕಾಲಾಯ ಕಾಲ ತಸ್ಮಾಯ ಕಾಲ ಕಾಲಾಯ ನಮಃ. ಸೊ ಟೈಮ್ ಈಸ್ ಎವ್ರಿಥಿಂಗ್. ಟೈಮಿನ ವಿಚಾರದಲ್ಲಿ ಒಂದಷ್ಟು ಎಚ್ಚರಿಕೆನ ವಹಿಸ್ಬೇಕು. ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಏನ್ ಮಾಡಬಾರ್ದು, ಇದ್ರ ಬಗ್ಗೆ ಒಂದಷ್ಟು ಗಮನ ನಿಮ್ಗೆ ಇರ್ಲಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಔಟ್ಲುಕ್ ಬರುತ್ತೆ ಅನ್ನುವಂಥದ್ದು ಇದೆ. ನೀವು ಹೆಚ್ಚು ಸಕಾರಾತ್ಮಕವಾಗಿ ಇರೋದ್ರಿಂದ ಒಂದಷ್ಟು ಬದಲಾವಣೆಗಳು ಬರುತ್ತೆ. ಬಟ್ ಪಾಸಿಟಿವ್ ಆಗಿ ಇರೋದೇ ಪ್ರಾಬ್ಲಮ್ಮು ಅಂತ ನೀವು ಅನ್ಕೊಂಡಿದ್ರೆ ಆತರ ಏನು ಇಲ್ಲ. ಸೊ ಪಾಸಿಟಿವಿಟಿ ಯಾವತ್ತು ಸಮಸ್ಯೆ ಅಲ್ಲ. ಸಮಸ್ಯೆನೇ ಬೇರೆ, ಸಕಾರಾತ್ಮಕನೇ ಬೇರೆ. ಸೊ ಪಾಸಿಟಿವಿಟಿನೇ ಬೇರೆ, ಪ್ರಾಬ್ಲಮ್ಸೇ ಬೇರೆ. ಸೊ ಎರಡನ್ನೂ ಮರ್ಜ್ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕರೆಂಟ್ಲಿ ನೆಗೆಟಿವ್ ಆಟಿಟ್ಯೂಡ್ ಅಲ್ಲಿ ಇದೀರಾ. ಒಂದಷ್ಟು ನೆಗೆಟಿವಿಟಿ ನಿಮ್ಮನ್ನ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ನಿಲ್ಸಿದೆ. ನಿಮ್ಮ ಲೈಫ್ ಅಲ್ಲಿ ಈ ಚಾಲೆಂಜ್ ನಾನು ಗೆಲ್ಲೋದಕ್ಕಾಗೋದಿಲ್ಲ, ನನ್ನಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ, ಸೊ ಫ್ಯೂಚರ್ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ, ಸೊ ಹೀಗೆ ಮುಗಿದೋಯ್ತು ಅನ್ನುವಂಥ ರೀತಿಲಿ ಎಲ್ಲ ನಂಬಿಕೆಗಳು ನಿಮ್ಮಲ್ಲಿ ಕೂತಿದೆ. ಬಟ್ ಬದುಕಿನ ಭರವಸೆ ಬೇರೆ ರೀತಿಯಲ್ಲೇ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಯೋಜನೆಯನ್ನ ಮಾಡಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ನೀವೇ ತಯಾರಿಲ್ಲ, ಅದಕ್ಕೆ ಇನ್ನ ಹೆಚ್ಚು ಪಾಸಿಟಿವಿಟಿ ಬೇಕು ಅನ್ನುವಂಥದ್ದು ಇದೆ. ಸ್ವಲ್ಪ ದೇಹದ ಕೆಲವು ಭಾಗಗಳು ಸ್ವಲ್ಪ ನೆಗೆಟಿವಿಟಿ ತುಂಬಿಕೊಂಡಿದೆ, ಅದನ್ನ ಸರಿಪಡಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ಸೂರ್ಯಗ್ರಹಣ ನಿಮ್ಗೆ ಸಾಕಷ್ಟು ಪಾಸಿಟಿವಿಟಿನ ಪವರ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ, ಇನ್ನ ಸ್ವಲ್ಪ ಹೀಲ್ ಮಾಡಿ ಅನ್ನುವಂಥದ್ದು ಇದೆ. ಥ್ರೋಟ್ ಚಕ್ರನ ಮತ್ತೆ ಆಜ್ಞಾ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಲಭೈರವರ ಆಶೀರ್ವಾದನ ಪಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಕಾಲಭೈರವರ್ನ ಸ್ಟಕ್ ಎನರ್ಜಿಲಿ ನಿಲ್ಸುವಂತ ಪ್ರಯತ್ನದಲ್ಲಿ ಎಲ್ರು ಸಫಲರಾಗ್ಬಿಟ್ಟಿದೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಭಯ ನಿಮ್ಮ ಜೀವನದಲ್ಲಿ ಇದೆ, ಒಂದಷ್ಟು ತೊಂದರೆಗಳು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಕಾಲಭೈರವನ ಆರಾಧನೆನ ಮಾಡಿ ಅನ್ನುವಂಥದ್ದು ಇದೆ. ಕಾಲಭೈರವರ ಆರಾಧನೆಯಿಂದ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಜನರಿಗೆ ಭಸ್ಮಾಸುರನ ಕತೆ ಗೊತ್ತಿದೆ. ಸೊ ಪವರ್ನ ಮಿಸ್ಯೂಸ್ ಮಾಡಿದ್ರೆ, ಅಧಿಕಾರನ ಮಿಸ್ಯೂಸ್ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ನಮ್ಮನ್ನೇ ಮಿಸ್ಯೂಸ್ ಆಗೋ ಹಾಗೆ ಮಾಡುತ್ತೆ. ಕೆಲವು ವಿಚಾರಗಳು, ಕೆಲವು ವ್ಯಕ್ತಿಗಳು ಅಥವಾ ಕೆಲವು ಅಧಿಕಾರಗಳು ನಮ್ಮ ಜೀವನದಲ್ಲಿ ನಾವು ತೊಂದರೆಗೆ ಒಳಪಡೋದಕ್ಕೆ ಕಾರಣ. ಎಲ್ಲೋ ಒಂದ್ ಕಡೆ ನಾವು ಕೆಲವು ಗೊತ್ತಿದ್ದೋ ಗೊತ್ತಿಲ್ದಿರೋನೋ ತಪ್ಪು ಮಾಡಿರ್ತೀವಿ, ಆ ತಪ್ಪಿಂದಾನೇ ಒಂದಷ್ಟು ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದು ಇದೆ. ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಗೆ ಸಿಕ್ಕಿರುವಂತ ಈ ಒಂದು ಅಧಿಕಾರನ ಅಥವಾ ನಿಮ್ಗೆ ಸಿಕ್ಕಿರುವಂತ ಈ ಒಂದು ವಿಶೇಷವಾದಂತ ವಿಚಾರನ ಅಥವಾ ಅಧಿಕಾರ ಇರಬಹುದು, ಪವರ್ ಇರಬಹುದು, ವಿದ್ಯೆ ಇರಬಹುದು, ಸಮಥಿಂಗ್ ಏನೋ ಇರಬಹುದು, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೋಪದಿಂದ ಅಥವಾ ಒಂದು ಸ್ವಾರ್ಥದಿಂದ ನಿಮ್ಗೆ ಸಿಕ್ಕಿರುವಂತ ಆಶೀರ್ವಾದನ ಎಲ್ಲೋ ಒಂದ್ ಕಡೆ ನೀವು ಕಳ್ಕೊಳ್ತಿದ್ದೀರಾ ಅನ್ನುವಂಥದ್ದು ಇದೆ. ಪೂರ್ತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಆಶೀರ್ವಾದ ಕೊಟ್ಟಿರೋದು, ಆ ಆಶೀರ್ವಾದನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಪವರ್ ನಿಮ್ಗೆ ಸ್ವಂತಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಮಾಡ್ಕೊಳ್ಳಿ, ಆದ್ರೆ ಅದರಲ್ಲಿ ಸ್ವಾರ್ಥ ಎಷ್ಟಿರ್ಬೇಕು, ನಿಸ್ವಾರ್ಥ ಎಷ್ಟಿರ್ಬೇಕು, ಇದ್ರ ಬಗ್ಗೆ ಒಂದಷ್ಟು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಗೆ ಕೊಟ್ಟಿರುವಂತ ಮೂಲ್ಯವಾದಂತ ಆಶೀರ್ವಾದನ ಬೇರೆಯವರೆಲ್ಲ ಅನುಭವಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇಲ್ವಾ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ, ಎಲ್ಲ ಸೇರಿ ತೋಡಿರುವಂತ ಕೆಡ್ಡದಲ್ಲಿ ನೀವು ಬೀಳ್ತಾ ಇದ್ದೀರಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಇಲ್ಲಿ. ಸೊ ನಿಮ್ ತಲೆ ಮೇಲೆ ನೀವೇ ಕೈ ಇಟ್ಕೊಂಡು
ತೊಂದರೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ದೇವರ ಆಶೀರ್ವಾದ, ಒಂದು ನ್ಯೂ ಬಿಗಿನಿಂಗ್, ಮತ್ತೆ ನಿಮ್ಮ ಥರ್ಡ್ ಐ ಚಕ್ರ ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತದೆ. ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ನಿಮ್ ಜೀವನದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸ್ಕೊಡು ಅಂತ ಕೇಳ್ಕೊಂಡು ಆಶೀರ್ವಾದ ಪಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಕೂಡ ಸಿಗುತ್ತೆ. ಮುಂದೆ ಯಾವ ಡೈರೆಕ್ಷನ್ ಅಲ್ಲಿ ನಿಮ್ಮ ಲೈಫ್ ಹೋಗ್ಬೇಕು ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ದುರಭ್ಯಾಸಗಳಿಂದ ನೀವು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಒಂದಷ್ಟು ನಾಟಿ ಔಷಧಿನ ಕೊಡಿ ದೇಹಕ್ಕೆ. ದೇಹ ಚೈತನ್ಯವಾಗಿ ಇರಬೇಕು, ದೇಹ ಆಕ್ಟಿವ್ ಆಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಸೀಕ್ರೆಟ್ ಇದೆ ಇಲ್ಲಿ. ಯಾವುದೋ ಒಂದು ಔಷಧಿ ಎಲ್ರಿಗೂ ಗೊತ್ತಾಗೋ ಹಾಗೆ ಔಷಧಿನ ಕೊಡಬೇಡಿ, ಎಲ್ರಿಗೂ ಹೇಳ್ಬೇಡಿ, ಆ ಔಷಧಿ ಬಗ್ಗೆ ಮಾಹಿತಿ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹುಷಾರಾಗಿ ಇರಿ. ಒಂದಷ್ಟು ನೀವು ಕುಡಿಯುವಂಥ ಪದಾರ್ಥದಲ್ಲಿ ಅಥವಾ ನೀವು ತಿನ್ನುವಂಥ ಪದಾರ್ಥದಲ್ಲಿ, ಎಸ್ಪೆಷಲಿ ಕಾಫಿ, ಟೀ, ಜ್ಯೂಸ್, ವಾಟ್ ಎವರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಏನ್ ತಗೊಳ್ತಿದ್ದೀರಾ ಅದರಲ್ಲಿ ಒಂದಷ್ಟು ಫುಡ್ ಪಾಯ್ಸನ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಮತ್ತೆ ಸಮಥಿಂಗ್ ಯಾರೋ ಪಾಯ್ಸನ್ ಆಗ್ತಿದ್ದಾರೆ, ಹುಷಾರಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಕಲ್ಚರ್ನ ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೆಲಸನ ನೀವು ಮುಂದುವರಿಸಿ. ಯಾರೂ ಸಿಕ್ಕಿಲ್ಲ ಅಂದ್ರೂ ಚಿಂತೆ ಮಾಡಬೇಡಿ. ನಿಮ್ಮೊಬ್ರು ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀರಿ, ಭಗವಂತನೇ ಬರ್ತಾನೆ ನಿಮ್ಮ ಸಹಾಯಕ್ಕೆ ಅನ್ನುವಂಥದ್ದು ಇದೆ. ಭಗವಂತನೇ ನಿಮ್ಮನ್ನ ಪ್ರೀತಿಯಿಂದ ನೋಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರನ್ನ ಕ್ಷಮಿಸ್ತಾರೆ. ಜೊತೆಗೆ ಶಿವಪ್ಪ ನೀವು ಮಾಡಿರೋ ತಪ್ಪನ್ನ ಕೂಡ ಕ್ಷಮಿಸ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕ್ಷಮಿಸೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬ್ಲಾಕೇಜಸ್ ಇದೆ. ಸಕ್ಸಸ್ಫುಲ್ ಲೈಫ್ ಬೇಕು ಅಂದ್ರೆ ಪಾಸಿಟಿವ್ ಆಗಿ ಇರಬೇಕು. ಆ ಪಾಸಿಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬ್ರೇಕ್ ತಗೊಂಡು ನಿಮ್ಮನ್ನ ನೀವು ರೆಸ್ಟ್ ಮಾಡಿ ರಿಜ್ಯೂನೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಕ್ಸಸ್ಫುಲ್ ಆಗಿ ಬದಲಾಗುತ್ತೆ ನಿಮ್ಮ ಲೈಫು. ನಿಮ್ಮ ಲೈಫಿಗೆ ಯಾರು ಬರಬೇಕು ಅವ್ರು ಬರ್ತಾರೆ. ಜೊತೆಗೆ ಶಿವಪ್ಪ ಕೂಡ ನಿಮಗೆ ವಿಶೇಷವಾದಂಥ ಆಶೀರ್ವಾದನ ಮಾಡ್ತಾರೆ. ಸಕ್ಸಸ್ಫುಲ್ ಲೈಫ್ ಇದೆ. ತ್ರಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಎಲ್ರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಕುಂಡಲಿನಿ ಯೋಗನ ಎಲ್ಲರೂ ಮಾಡಿ ಮತ್ತೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ದಿನಾಗ್ಲೂ ಪ್ರಾಕ್ಟೀಸ್ ಮಾಡಿ ಚಕ್ರ ಬ್ಯಾಲೆನ್ಸ್. ದಿನಕ್ಕೆ ಒಂದೊಂದು ಚಕ್ರ ಅಥವಾ ಲಂ ವಂ ಯಂ ರಂ ವಂ ಹಂ ಓಂ ಆಂ ಇದೆಲ್ಲ ಇದೆ, ಯೂಟ್ಯೂಬಲ್ಲೂ ಸಿಗುತ್ತೆ. ಅದನ್ನು ಕೂಡ ನೀವು ಮ್ಯೂಸಿಕ್ ಹಾಕ್ಕೊಂಡು ಮೆಡಿಟೇಷನ್ ಮೂಡಲ್ಲಿ ಕುತ್ಕೊಳ್ಬಹುದು. ಖಂಡಿತವಾಗ್ಲೂ ಆಗುತ್ತೆ. ನಿಮಗೆ ಕುತ್ಕೊಳಕ್ ಆಗ್ತಿಲ್ಲ ಅಂದ್ರೆ ಒಂದು ದೀಪನ ಹಚ್ಬಿಟ್ಟು ದೀಪನ ನೋಡ್ಕೊಂಡು ಕುತ್ಕೊಳ್ಳಿ. ಎಷ್ಟೊತ್ತು ಬೇಕಾದ್ರೂ ಕುತ್ಕೊಂಡ್ಬಿಡ್ತೀರಾ. ಏನೇ ಆಲೋಚನೆ ಬಂದ್ರು ಲೆಟ್ ಗೋ ಮಾಡಿ. ಅದನ್ನ ಹಾಗೆ ಫ್ಲೋ ಆಗಕ್ ಬಿಟ್ಬಿಟ್ಟು ಹಾಗೆ ಕುತ್ಕೊಂಡು ಧ್ಯಾನ ಮಾಡಿ. ಒಳ್ಳೇದಾಗುತ್ತೆ. 3 ಕಾರ್ಡಲ್ಲಿ ಯಾವುದು ನಿಮ್ಗೆ ಏನ್ ಆನ್ಸರ್ ಕೊಡುತ್ತೆ ನೋಡೋಣ. ಮೊದಲನೇದು ಆಂಜನೇಯ ಬಂದಿದ್ದಾರೆ. ಇನ್ನ ದೊಡ್ಡ ಪ್ರಯಾಣ ಹೋಗೋದು ಬಾಕಿ ಇದೆ. ನೀವು ಇನ್ನ ಜಾಸ್ತಿ ಇದೆ ನಿಮ್ಮ ಲೈಫ್ ಜರ್ನಿ. ಇನ್ನ ತುಂಬಾ ಇದೆ. ಇನ್ನ ಸಾಕಷ್ಟು ಅವಕಾಶಗಳು ಕೂಡ ಬರೋದ್ರಲ್ಲಿ ಇದೆ. ಇನ್ನೊಂದಷ್ಟು ಚಾಲೆಂಜ್ ಕೂಡ ಬರೋದ್ರಲ್ಲಿ ಇದೆ. ಫಿಸಿಕಲಿ, ಸ್ಪಿರಿಚುವಲಿ ಸಾಕಷ್ಟು ಬದಲಾವಣೆ ಅವಕಾಶಗಳು ಎಲ್ಲವೂ ಕೂಡ ಬರೋದ್ರಲ್ಲಿ ಇದೆ. ಸೊ ಎಸ್, ಖುಷಿಯಾಗಿ ಇರಿ. ಒಂದಷ್ಟು ಭಯ ಬಿಟ್ಟು ಧೈರ್ಯವಾಗಿ ಇರಿ. ಆಂಜನೇಯ ನಿಮ್ಗೆ ನೆರಳಾಗಿ ನಿಂತು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಗೆ ಭೂತ ಪ್ರೇತದ ಬಾಧೆಗಳು ಇದೆ ಅವರೆಲ್ಲರೂ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ. ಸೊ ಆಂಜನೇಯ
ಭೂತ ಪ್ರೇತನೆಲ್ಲ ಓಡಿಸಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಳ್ಳೇದಾಗ್ಲಿ. ಜಯ ಆಂಜನೇಯ. ಎರಡನೇದು ಬ್ಲೆಸ್ಸಿಂಗ್ಸ್ ಆಫ್ ಶಿವ, ಗುಡ್ ಫಾರ್ಚೂನ್. ಅದೃಷ್ಟ ಚೆನ್ನಾಗಿದೆ, ಫ್ಯೂಚರ್ ಚೆನ್ನಾಗಿದೆ. ಸೊ ತುಂಬಾನೇ ಆಶೀರ್ವಾದ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಆಗಿ ನಿಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ. ನಿಮ್ಮ ಲೈಫ್ ಜರ್ನಿಲಿ ಸ್ಟಾರ್ಟಿಂಗ್ ಇಂದ ಇವತ್ತವರೆಗೂ ಶಿವ ಇದ್ದಾರೆ. ನಿಮಗ್ ಗೊತ್ತಿದ್ಯೋ ಇಲ್ವೋ, ಶಿವ ಯಾವಾಗ್ಲೂ ನಿಮ್ ಜೊತೆ ಇದ್ದಾರೆ, ಡೀಪ್ ಆಗಿ ಇದ್ದಾರೆ. ನಿಮ್ ಕರ್ತವ್ಯನ ನೀವು ಮಾಡಿ ಅನ್ನುವಂಥದ್ದು ಇದೆ. ಡಿವೈನ್ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಸೊ ನೀವು ನಿಮ್ಮ ಕರ್ತವ್ಯ ಏನ್ ಮಾಡ್ಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಕರ್ತವ್ಯ ಲೋಪನ ಮಾಡ್ಕೊಳ್ಬೇಡಿ, ಅದನ್ನ ನೀವು ಮುಂದುವರಿಸ್ತಾ ಹೋಗಿ. ಭಗವಂತ ನಿಮ್ಗೆಲ್ಲದಕ್ಕೂ ಒಂದು ನ್ಯೂ ಬಿಗಿನಿಂಗ್ ಆಶೀರ್ವಾದ ಕೊಡ್ತಾನೆ ಇರ್ತಾರೆ. ಒಳ್ಳೇದಾಗ್ಲಿ. ಏನ್ ಬೇಕು ನಿಮ್ಗೆ, ಯಾವ್ದು ಸರಿಯಾದ ದಾರಿ ಆಯ್ಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಒಂದ್ ಡೆಡ್ ಎಂಡ್ ಸಿಚುವೇಶನ್ ಅಲ್ಲಿ ನಿಂತಿದ್ದೀರಾ. ನಿಮ್ಮ ಲೈಫ್ ಅಲ್ಲಿ ಎಲ್ಲ ಮುಗೀತು, ಇನ್ನೇನು ಇಲ್ಲ, ದ ಎಂಡ್ ಅಷ್ಟೇ ನಂಗೆ ಉಳ್ಸಿದ್ದಾರೆ. ಈ ಕಡೆ ಹೋದ್ರು ದ ಎಂಡೆ, ಆ ಕಡೆ ಹೋದ್ರು ದ ಎಂಡೆ. ಇಲ್ಲೂ ನನ್ನ ಅಂತ್ಯನೇ ಆಡ್ತಿದ್ದಾರೆ, ಅಲ್ಲೂ ನನ್ನ ಅಂತ್ಯನೇ ಆಡ್ತಿದ್ದಾರೆ, ನನ್ಗೆ ಇನ್ಯಾವ ದಾರಿನೂ ಇಲ್ಲ, ನನ್ನನ್ನು ಇನ್ನೊಳಗ್ ಕರ್ಕೊ ಅಂತ ಕೂತಿದ್ದೀರಾ. ಸೊ ಸಾರಿ, ನಿಂತಿದ್ದೀರಾ ಕೈ ಕಟ್ಕೊಂಡು. ಬಟ್ ಯೂಸ್ ಯುವರ್ ಟ್ಯಾಲೆಂಟ್. ಮಲ್ಟಿಪಲ್ ವೇಲಿ ನಿಮ್ಗೆ ಆಪರ್ಚುನಿಟೀಸ್ ಇದೆ, ದಾರಿ ಇದೆ, ಮಾರ್ಗದರ್ಶನ ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ನೀವು ಬಂದಿದ್ದೀರಾ, ಒಳ್ಳೆ ದಾರಿಲಿ, ಸರಿಯಾದ ದಾರಿಲೇ ಬಂದಿದ್ದೀರಾ. ಅದಕ್ಕೆ ನಿಮ್ಮ ಎಂಡಿಂಗ್ ದೇವ್ರ ಮುಂದೆ ನಿಂತಿದ್ದೀರಾ. ಇಲ್ಲ ಅಂದ್ರೆ ಬೇರೆಲ್ಲೋ ಹೋಗಿ ನಿಲ್ತಾ ಇದ್ರಿ. ನೀವು ಅವತ್ತಿಂದ ಇವತ್ತವರೆಗೂ ಸರಿಯಾದ ದಾರಿಲಿ ನಡೆದಿದ್ದಕ್ಕೇನೆ, ಸರಿಯಾದ ಮಾರ್ಗದರ್ಶನದಲ್ಲಿ ಬಂದಿದ್ದಕ್ಕೇನೆ ಇವತ್ತಿಗೂ ನೀವು ದೇವರ ಮುಂದೆನೆ ನಿಂತಿದ್ದೀರ. ಈಗ ನೀವು ನಡೆದಿದ್ ಸಾಕು, ಈಗ ಒಂದ್ ಕಡೆ ಗಟ್ಟಿಯಾಗಿ ಕೂತ್ಕೊಳ್ಳಿ. ಈಗ ಎಲ್ಲಿದ್ದೀರೋ ಅಲ್ಲೇ ಗಟ್ಟಿಯಾಗಿ ಕೂತ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದ್ ಸರಿಯಾದ ನಿರ್ಧಾರ ಏನ್ ಮಾಡ್ಬೇಕು, ನಿಮ್ಮ ಕಟ್ಟಿರುವ ಕೈಗಳನ್ನ ಬಿಚ್ಕೊಂಡು ನೀವ್ ಯಾವ ರೀತಿ ಉದ್ಧಾರ ಆಗಬೇಕು, ಮತ್ತೆ ಬಂದವರಿಗೆ ಲೆಫ್ಟ್ ಹೋದ್ರೆ ಯಾವ ಪ್ರಾಬ್ಲಮ್, ರೈಟಿಗೆ ಹೋದ್ರೆ ಯಾವ ಪ್ರಾಬ್ಲಮ್, ಕ್ರಾಸ್ ರೋಡ್ ಅಲ್ಲಿ ನೀವು ನಿಂತಿದ್ದೀರಾ ಅಂದ್ರೆ ಎರಡು ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಬೆಟರ್, ಇದನ್ನ ನೀವು ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ದುಷ್ಟಶಕ್ತಿಗಳು ನಿಮ್ಮ ದೇಹದಲ್ಲಿ ಕುತ್ಕೊಂಡು ನಿಮ್ಮ ದೇಹದಲ್ಲೇ ತೊಂದರೆ ಮಾಡ್ತಿತ್ತು ಅಥವಾ ಮಾಡ್ತಿದೆ, ಅದಕ್ಕೆ ನೀವು ಅಡ್ಡಗಾಲಾಗಿ ನಿಂತ್ಕೊಳ್ಳಿ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳಿಗೆ ಎದುರಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳು ಕೆಲವೆಲ್ಲ ಇಲ್ಲಿ ಸೀಕ್ರೆಟ್ ತರ ಇದೆ, ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನಾ ಹೇಳೋದನ್ನೆಲ್ಲ ನೆಗೆಟಿವ್ ಆಗಿ ಅಥವಾ ಸುಳ್ಳಾಗಿ ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆನೇ ಇದೆ. ಇಲ್ಲಿ ಶಿವನ ತರ ಸ್ಟಿಲ್ ಆಗಿ ಇರಿ, ಸಮಸ್ಯೆಗಳಿಗೆ ಹೆದರ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ತೊಂದರೆ ಮಾಡೋರು ತುಂಬಾ ಜನ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ನಿಮಗ್ ತೊಂದರೆ ಮಾಡ್ತಿದ್ರೋ ಅವರು ಅವನತಿ ಆಗ್ತಿದ್ದಾರೆ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನೋದು ಇದೆ. ಚಿಕಿತ್ಸೆ ಕೊಡಿ ಅನ್ನುವಂಥದ್ದು ಇದೆ. ಚಿಕಿತ್ಸೆ ಕೊಡಿ, ಚಿಕಿತ್ಸೆ ಕೊಡ್ಸಿ, ಬಹಳಷ್ಟು ರೀತಿಲಿ ಇದೆ. ಸೊ ಒಂದು ಸರಿಯಾದ ದಾರಿನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಶಿವನ ದರ್ಶನನ ಮಾಡಿ ಮಾರ್ಗದರ್ಶನನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ವೆಹಿಕಲ್ ಬರುತ್ತೆ, ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಆಂಜನೇಯನ ಒಂದು ಸ್ಟಿಕ್ಕರ್ ಹಾಕೊಳ್ಳಿ, ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ. ಟೇಕ್ ಕೇರ್.